ನಿಮಿಷಾಂಬಾದೇವಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಗೋಸ್ಕರ ತುಳಸಿ ಮಾಲೆಯನ್ನು ತಗೊಂಡು ಹೋಗ್ತಿದ್ದೀನಿ. ಮಂಡ್ಯ ಜಿಲ್ಲೆಯಲ್ಲಿ ಇರುವ ಶ್ರೀರಂಗಪಟ್ಟಣದಲ್ಲಿರುವ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯವು ಕಾವೇರಿ ನದಿಯ ದಡದಲ್ಲಿದ್ದು ಇದನ್ನು ಆದಿರಂಗ ಎಂದು ಕರೆಯಲಾಗುತ್ತಾರೆ. ಕಾವೇರಿ ನದಿಯ ದಡದಲ್ಲಿರುವ 5 ಪವಿತ್ರ ರಂಗನಾಥ ದೇವಾಲಯಗಳಲ್ಲಿ ಪಂಚರಂಗ ಕ್ಷೇತ್ರಗಳು ಅಂತ ಕರೀತಾರೆ. ಇದು ಮೊದಲನೆಯದಾಗಿರುವುದರಿಂದ ಇದನ್ನು ಆದಿರಂಗ ಎಂದು ಕರೀತಾರಂತೆ. ವಿಜಯನಗರದ ರಾಜರು ಇದನ್ನು ಗೋಪುರ ಮತ್ತು ಇತರ ಭಾಗಗಳನ್ನು ನಿರ್ಮಿಸಲಾಗಿದ್ದರಂತೆ. ಮತ್ತೆ ಗರ್ಭಗೃಹದಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಭಂಗಿಯಲ್ಲಿರುವ ರಂಗನಾಥ ಸ್ವಾಮಿಯನ್ನು ನಾವು ದರ್ಶನ ಮಾಡ್ಕೊಳ್ಬಹುದು. ಇಲ್ಲಿ ನಾವು ದರ್ಶನಕ್ಕೆ ಅಂತ ಹೋದ್ವಿ. ಏನಂದರೆ ನಿನ್ನೆ ಏಕಾದಶಿ ಜಯ ಏಕಾದಶಿ ಅಂತ ಹೇಳ್ತಾರೆ. ಆವತ್ತಿನ ದಿವಸ ನಾವು ದರ್ಶನ ಮಾಡಿದ್ದು ತುಂಬಾ ಒಳ್ಳೆಯ ದಿವಸ. ನೋಡಿ, ಗರ್ಭಗುಡಿ ಹತ್ರ ಆಚೆ ಇದ್ದೀವಿ. ಒಳಗಡೆ ಹೋಗಿ ಮೊಬೈಲ್ ಅಲೋ ಇಲ್ಲ, ಸೊ ಹಾಗಾಗಿ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಿಲ್ಲ. ನಾನು ಚೆನ್ನಾಗಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.